ಹಾಯ್ ವೆಲ್ಕಮ್. ಇವತ್ತು ನಾನು ಸ್ವೀಟ್ ಕಾರ್ನ್ ಚೀಸ್ ಬಾಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಲ್ಲಿ ಸ್ವೀಟ್ ಕಾರ್ನ್ ತೊಗೊಳ್ಳಿ. ನಾನಿಲ್ಲಿ 1 ಬಟ್ಲು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು 2 ಮೀಡಿಯಮ್ ಸೈಜ್ ಆನಿಯನ್ ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ಳಿ. ನಾನು ಇಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು 2 ಆಲೂಗೆಡ್ಡೆನ ನಾನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 1 ಬೌಲ್ ಬ್ರೆಡ್ ಕ್ರಮ್ಸ್, ಚಿಕ್ಕ ಬೌಲ್ನಲ್ಲಿ ಬ್ರೆಡ್ ಕ್ರಮ್ಸ್ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಜೀರಾ ಪೌಡರ್, ಸಾಲ್ಟ್ ಟೇಸ್ಟ್ಗೆ 1 ಸ್ಪೂನ್ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಆ್ಯಡ್ ಮಾಡಿಬಿಡಿ, ಹಾಗೆ ಮಿಕ್ಸ್ ಮಾಡಿ, ಅದು ನೀಟಾಗಿ ಬೈಂಡ್ ಆಗುತ್ತೆ. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ಇದಾಗಿದೆ ನೋಡಿ. ಈಗ ಒಂದು ಬೌಲ್ನಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಪೇಸ್ಟ್ ಆಗಿದೆ. ಈಗ ಈ ಮಿಕ್ಸ್ಚರ್ ಏನಿದೆ ಅದನ್ನು ಬಾಲ್ ಥರ ರೌಂಡ್ ಮಾಡಿಕೊಂಡು ಮಿಡಲ್ನಲ್ಲಿ ಹೋಲ್ ಮಾಡ್ಕೊಳ್ಳಿ. ಅಲ್ಲಿ ನಾವು ಈ ಚೀಸ್ ಕ್ಯೂಬ್ ಏನಿರುತ್ತೆ ಅದನ್ನು ನಾವು ಸ್ಟಫ್ ಮಾಡಬೇಕು. ನಾನಿಲ್ಲಿ ಚೀಸ್ ಕ್ಯೂಬ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸ್ಟಫ್ ಮಾಡಿ ಅದನ್ನು ಕಾರ್ನ್ಫ್ಲೋರ್ ಪೇಸ್ಟ್ನಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಅದನ್ನು ರೋಲ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ರೋಲ್ ಮಾಡಿಕೊಂಡು ಇಟ್ಕೊಳ್ಳಿ. ಎಲ್ಲನೂ ಅದೇ ಥರನೇ ಮಾಡಿ. ನಿಮ್ಮ ಹತ್ರ ಚೀಸ್ ಕ್ಯೂಬ್ ಸಿಕ್ಕಲಿಲ್ಲ ಅಂದರೆ ಮೊಸರಿಲ್ಲಾ ಚೀಸ್ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಇದೇ ಥರನೇ ಎಲ್ಲನೂ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಮಕ್ಕಳು ಕ್ಯಾರಿಯರಿಗೆ ಕೂಡ ಚೆನ್ನಾಗಿರುತ್ತೆ. ಬಂದಾದಮೇಲೆ ತಿನ್ನೋಕ್ಕೆ, ಸಂಜೆ ಟೈಮ್ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಇಲ್ಲಿ ಎಲ್ಲನೂ ಅದೇ ಥರನೇ ಮಾಡ್ಕೋತಾ ಇದ್ದೀನಿ. ನೋಡಿ, ಇದಾಗಿದೆ. ಈ ಥರ ಎಲ್ಲ ಬಾಲ್ಸ್ನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಅಪ್ಪ ಪ್ಯಾನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಡೀಪ್ ಫ್ರೈ ಕೂಡ ಮಾಡ್ಬೋದು. ನಾನಿಲ್ಲಿ ಅಪ್ಪ ಪ್ಯಾನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದನ್ನು ನೀಟಾಗಿ ಅದರೊಳಗಡೆ ಪ್ಲೇಸ್ ಮಾಡಿ ಅದು ಗೋಲ್ಡನ್ ಬ್ರೌನ್ ಆಗೋ ಥರ ನೀವು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಎಲ್ಲ ಸೈಡನ್ನು ನೀಟಾಗಿ ಫ್ರೈ ಆಗಬೇಕು. ನಿಧಾನವಾಗಿ ಟರ್ನ್ ಮಾಡ್ಕೋತಾ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡಿ ನೀಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ನೋಡಿ, ಇದಾಗಿದೆ. ಈಗ ಒಂದೊಂದನ್ನೇ ತೆಗೆದಿಟ್ಕೊಳ್ಳಿ. ನೋಡಿ, ಚೀಸ್ ಬಾಲು, ಚೀಸ್ ಕಟ್ ಮಾಡಿದ ತಕ್ಷಣ ಚೀಸ್ ಕೂಡ ಎಷ್ಟು ನೀಟಾಗಿ ಅದು ಬರುತ್ತೆ. ಚೆನ್ನಾಗಿ ಮೆಲ್ಟ್ ಆಗಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು.